ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ವಿಕಲಚೇತನರು, ಹಿರಿಯ ನಾಗರಿಕರು, ವಿಧವಾ ಮತ್ತು ಮನಸ್ವಿನಿ ಪಿಂಚಣಿ ಪಡೆಯುತ್ತಿರುವವರಿಗೆ ಈ ಒಂದು ಸುದ್ದಿ. ಕಳೆದ 3 ತಿಂಗಳಿಂದ ಸತತವಾಗಿ ನಮ್ಮ ಚಾನಲ್ ಮೂಲಕ ಪ್ರಸಾರವಾಗುತ್ತಿರುವ ಸುದ್ದಿ ಅಂದರೆ ಪಿಂಚಣಿ ನಿಂತಿರುವ ಬಗ್ಗೆ. ಹೌದು ಸ್ನೇಹಿತರೆ, ಈಗ ಕಳೆದ 3-4 ದಿನಗಳಿಂದ ಅಂದರೆ ಏಪ್ರಿಲ್ 1ನೇ ತಾರೀಕಿನಿಂದ ಒಂದೇ ಒಂದು ಚರ್ಚೆ ಆಗ್ತಾಯಿದೆ, ನಮ್ಮ ಪಿಂಚಣಿ ಬಂದಿಲ್ಲ. ಈ ಕುರಿತು ನಾವು ನಿರ್ದೇಶನಾಲಯಕ್ಕೆ ಮತ್ತೆ ಭೇಟಿಯನ್ನು ನೀಡಿ ಅವರಿಗೆ ಫೋನ್ ಮಾಡುವ ಮೂಲಕ ವಿಚಾರಿಸಿದ ವಿಷಯವಾಗಿ ಇಂದು ನಮ್ಮ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಿಂಚಣಿ ನೀಡುವ ನಿರ್ದೇಶನಾಲಯದಿಂದ ಮಾಹಿತಿ ಬಂದಿರುತ್ತದೆ. ಆ ಮಾಹಿತಿಯ ಪ್ರಕಾರ ಬರುವ 16ನೇ ತಾರೀಕು, ಯಾಕಂದರೆ ಇವತ್ತು ಭಾನುವಾರ ಮತ್ತು ನಾಳೆ ಅಂಬೇಡ್ಕರ್ ಜಯಂತಿ ಇರ್ತದೆ, ಮಂಗಳವಾರ ಒಂದಿನ ಇರ್ತದೆ. ಆದ್ದರಿಂದ 16ನೇ ತಾರೀಕಿನ ನಂತರ ವಿಶೇಷ ಚೇತನರ ಪಿಂಚಣಿ ಹಾಗೂ ಹಿರಿಯ ನಾಗರಿಕರ ಪಿಂಚಣಿ ಮತ್ತು ವಿಧವಾ ವೇತನ ಅಡಿಯಲ್ಲಿ ಪಡೆಯುತ್ತಿರುವ ಪಿಂಚಣಿ, ಮನಸ್ವಿನಿ ಯೋಜನೆ ಅಡಿಯಲ್ಲಿ ಪಡೆಯುತ್ತಿರುವ ಪಿಂಚಣಿಯನ್ನು 16ನೇ ತಾರೀಕಿನಿಂದ ಏಪ್ರಿಲ್ 18, 19, 21 ಒಳಗಾಗಿ ಕ್ಲಿಯರ್ ಮಾಡುವುದಾಗಿ ತಿಳಿಸಿರುತ್ತಾರೆ. ಸ್ನೇಹಿತರೆ, ಈ ಕುರಿತು ಈಗಾಗಲೇ ನಾವು ನಿರ್ದೇಶನಾಲಯಕ್ಕೆ ಫೋನ್ ಮಾಡಿ ಮಾಹಿತಿಯನ್ನು ಪಡೆದಿರ್ತೇವೆ. ಹಾಗಾಗಿ ಯಾರೂ ಗೊಂದಲಕ್ಕಿಡುವಂಥ ಅವಶ್ಯಕತೆ ಇಲ್ಲ. ತಮ್ಮ ಖಾತೆಗಳನ್ನು 18ನೇ ತಾರೀಕು ತಾವು ಚೆಕ್ ಮಾಡಿಕೊಂಡ್ರೆ ನಿಮ್ಮ ಪಿಂಚಣಿ ಜಮೆ ಆಗಿರೋ ಬಗ್ಗೆ ನಿಮಗೆ ಖಚಿತ ಆಗ್ತದೆ. ಸ್ನೇಹಿತರೆ, ಆದಾಗ್ಯೂ ಕೂಡ DBT ಆ್ಯಪನ್ನು ತಾವು ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಅದರಲ್ಲಿ ಆಧಾರ್ ನಂಬರನ್ನು ಹಾಕಿ OTP ಕೇಳ್ತಾರೆ. OTPಯನ್ನು ಎಂಟ್ರಿ ಮಾಡಿದರೆ ನಿಮ್ಮ ಹೆಸರು DBT ಆ್ಯಪಲ್ಲಿ ನೋಂದಣಿ ಆಗ್ತದೆ. ನೀವು ಪ್ರತಿ ತಿಂಗಳು ಯಾವ ದಿನಾಂಕದಂದು ನಿಮಗೆ ಪಿಂಚಣಿ ಜಮೆ ಆಗಿದೆ ಅನ್ನೋದನ್ನು ಅದರಲ್ಲಿ ಕನ್ಫರ್ಮ್ ಮಾಡ್ಕೋಬೋದು. ಆ ಡೇಟನ್ನು ಹೋಗಿ ಬ್ಯಾಂಕ್ನವರಿಗೆ ತಿಳಿಸಿದರೆ ಖಂಡಿತ ನಿಮಗೆ ಪಿಂಚಣಿ ಬಂದಿರುವ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ ಮತ್ತು ಎಷ್ಟು ತಿಂಗಳ ಪಿಂಚಣಿ ಜಮೆ ಆಗಿದೆ ಅಂತ DBT ಆ್ಯಪ್ನಲ್ಲಿ ಕೂಡ ನಿಮಗೆ ಶೋ ಆಗ್ತದೆ. ಸ್ನೇಹಿತರೆ, ಹಾಗಾಗಿ ಯಾರೂ ಕೂಡ ಗೊಂದಲ ಆಗುವಂಥ ಅವಶ್ಯಕತೆ ಇಲ್ಲ. 16ನೇ ತಾರೀಕಿನಿಂದ ಬರುವ 21 ಒಳಗಾಗಿ ಎಲ್ಲ ವಿಶೇಷ ಚೇತನರ, ಹಿರಿಯ ನಾಗರಿಕರ ಮತ್ತು ವಿಧವಾ ವೇತನಕ್ಕೆ ಸಂಬಂಧಪಟ್ಟ ಪಿಂಚಣಿಗಳು ಜಮೆ ಆಗಲಿದೆ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ರತಿದಿನ ವಾಚ್ ಮಾಡಿ. ಈ ವಿಡಿಯೋ ಬಗ್ಗೆ ತಾವು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಈಗಾಗಲೇ ಪಿಂಚಣಿ ಬಂದಿದೆ ಅಥವಾ ಬಂದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ. ಮುಂದೆ ಹೊಸ ವಿಡಿಯೋ ಮಾಡಲು ನಮಗೆ ಅನುಕೂಲ ಆಗ್ತದೆ. ವಿಡಿಯೋವನ್ನು ಲೈಕ್ ಮಾಡದೆ ಹೋಗಬೇಡಿ.